ಫ್ರೆಂಡ್ಸ್ ಒಂದು ನಿಮಿಷ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ. ಆ್ಯಕ್ಚುಲಿ ಯೂಸ್ ಆಗುತ್ತೆ ಅಂತಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೊಂದು ಚಿಕ್ಕ ದೇವಸ್ಥಾನ ಅಂತ ಹೇಳಲೇಬಾರ್ದು. ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ. ಇದು ಇರೋದು ಬಂದು ದೊಡ್ಡಬಳ್ಳಾಪುರದ ತೂಬ್ಗೆರೆಯಲ್ಲಿರುವಂಥ ಒಂದು ದೇವಸ್ಥಾನ. ಇದರ ಹೆಸರು ಬಂದು ಫ್ರೆಂಡ್ಸ್ ಕುಕ್ಕಲಮ್ಮ ದೇವಸ್ಥಾನ ಅಂತ ಹೇಳ್ತಾರೆ. ಕುಕ್ಕಲಮ್ಮ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಇಲ್ಲಿ ನೀವು ತುಂಬ ಜನಕ್ಕೆ ಕೆಮ್ಮಿರುತ್ತೆ ಫ್ರೆಂಡ್ಸ್. ಕೆಮ್ಮಿರುತ್ತೆ, ತುಂಬ ಕಡೆ ನೀವು ತೋರಿಸಿರ್ತೀರ, ಎಷ್ಟೋ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿರ್ತೀರ, ಸಿರಪ್ಗಳು ಹಾಕ್ಕೊತಿರ್ತಾರೆ, ಆದರೂ ಗುಣ ಆಗ್ತಾನೇ ಇಲ್ಲ. ನಮಗಿದು ಲೈಫ್ ಲಾಂಗ್ ಇದೆಯೇನೋ ಅನ್ನೋ ಥರ ನಮ್ಗೆ ಅನಿಸ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಇದು ನನ್ನ ಹಸ್ಬೆಂಡ್ಗೆ ಆಗ್ತಾಯಿತ್ತು. ತುಂಬ ಕಡೆ ತೋರಿಸಿದ್ವಿ ನಾವು. ಸೊ ಇಲ್ಲಿ ಬಂದು ಆಮೇಲೆ ನನ್ನ ಫ್ರೆಂಡ್ ಕಡೆಯಿಂದ ಗೊತ್ತಾಯಿತು, ಇಲ್ಲಿ ಬಂದು ಮೊಸರನ್ನ ಇಟ್ಟು ಕೇಳಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಯಾರಿಗೆ ಕೆಮ್ಮಾಗಲಿ ಬೇಗನೆ ಗುಣ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ನಾನು ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಮೊಸರನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ತುಂಬಾ ಬೇಗನೆ ಗುಣ ಆಯಿತು ನನ್ನ ಹಸ್ಬೆಂಡ್ಗೆ. ಸೊ ಅವರು ಇದು ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ ಅವ್ರಿಗೆ ಬರೋಕ್ಕಾಗೋದಿಲ್ಲ ಅಂತ ಅವ್ರಿಗೋಸ್ಕರ ನಾನು ಬಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೆ. ಸೊ ನನಗೆ ಅನುಭವ ಆಯಿತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಿಮಗೂ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕೆಮ್ಮು ಎಷ್ಟೇ ತೋರಿಸಿದ್ರು ನಿವಾರಣೆ ಆಗಿಲ್ಲ ಅಂತಂದರೆ ಒಮ್ಮೆ ಬಂದು ಈ ಕುಕ್ಕಲಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.